ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವರು ಇವರು ಹೇಳೋ ಸ್ಟೇಟ್ಮೆಂಟ್ಸ್ ನೋಡಿದ್ರೆ 2 ದಿನದಲ್ಲಿ ರಿಕ್ರೂಟ್ಮೆಂಟ್ ಆಗುತ್ತೆ ಅನ್ನೋ ಥರ ಹೇಳ್ತಾರೆ. ಇನ್ನೇನು ಮುಂದಿನ ತಿಂಗಳು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ದು ಇದರಲ್ಲಿ ಕಂಪ್ಲೀಟ್ 2,000 ಪೋಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲ. ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಇದೆ. ಡಿಪ್ಲೊಮೊ ಇದೆ, ಪಾಲಿಟೆಕ್ನಿಕ್ ಇದೆ, ಅದಾದಮೇಲೆ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಇದೆಲ್ಲ ಒಳಗೊಂಡಂತೆ 2,000 ಪೋಸ್ಟ್. ಅದರಲ್ಲೂ ನಿಮಗೂ ಅಸಿಸ್ಟೆಂಟ್ ಪ್ರೊಫೆಸರ್ದು ಕೆಲವೊಂದು ಸಬ್ಜೆಕ್ಟಲ್ಲಿ ರೆಕ್ರೂಟ್ಮೆಂಟೇ ಇಲ್ಲ. ಅದರಲ್ಲಿ ಅಂದರೆ ನೋಟಿಫಿಕೇಶನ್ಸೇ ಇಲ್ಲ, ನೀವು ಅಪ್ರೂವಲ್ಲೇ ತೊಗೊಂಡಿಲ್ಲ. ಎಕ್ಸಾಂಪಲ್ ನಾನು ಇವತ್ತು ಹೋದಾಗ ಎಷ್ಟೊಂದು ಕಡೆ ಅದು ಸೋಷಿಯಾಲಜಿ ಇರ್ಬೋದು, ಬೇರೆ ಬೇರೆ ಸಬ್ಜೆಕ್ಟಲ್ಲಿ ನೀವು ಅಪ್ರೂವಲ್ಲೇ ತೊಗೊಂಡಿಲ್ಲ. ಮತ್ತು ನಂಬರ್ ಆಫ್ ಪೋಸ್ಟ್ ಕೂಡ ತುಂಬ ಕಡಿಮೆ ಇದೆ. 7-8 ಸಾವಿರ ಪೋಸ್ಟ್ ನೀವು ಅಪ್ರೂವಲ್ ತೊಗೊಬೇಕಾಯಿತು. ಆದರೆ ಬರೀ 2,000 ಪೋಸ್ಟ್ ತೊಗೊಂಡಿದ್ದೀರ. ನಮ್ಮ ಕರ್ನಾಟಕದಲ್ಲಿ ಕ್ವಾಲಿಟಿ ಎಜುಕೇಷನ್ ಜೊತೆ ಶಿಕ್ಷಣ ವ್ಯವಸ್ಥೆ ಕೂಡ ಹಾಳಾಗ್ತಾ ಇದೆ. ಸರ್ಕಾರ ಬಂದಾಗಿಂದ 3 ವರ್ಷ ಆಯಿತು. ನೀವು ಬರೀ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಬರೀ ಸುಳ್ಳು ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀರಾ. ಯಾವುದಾದ್ರೂ ಕೊಟ್ಟಿರೋ ಒಂದೇ ಒಂದು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆಯಾ ತೋರಿಸ್ಬಿಡಿ. ಒಂದು ರೆಕ್ರೂಟ್ಮೆಂಟ್ ಮಾಡಿದ್ದೀರಾ ನೋಡೋಣ. ಒಂದು ರೆಕ್ರೂಟ್ಮೆಂಟ್ ಮಾಡಿಲ್ಲ ನೀವು. ಅಂಥದ್ರಲ್ಲಿ ನಿಮ್ಮಂಥ ಶಿಕ್ಷಣ ಸಚಿವರು ನಾವು ಪಡ್ಕೊಂಡಿದ್ದೀವಲ್ಲ, ನಮ್ಮ ದುರ್ಲಾಭ ಅಂತಲೇ ಹೇಳ್ಬೇಕು. ಈ ಕೂಡಲೇ ನಾವು ಇದನ್ನೆಲ್ಲ ಖಂಡಿಸಿ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತಿದ್ದೀವಿ. ಇದೇ ತಿಂಗಳು 11ನೇ ತಾರೀಕು ಬುಧವಾರ ಎಲ್ಲರೂ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಸ್ಪಿರೆಂಟ್ಸ್ ಏನಿದ್ರ ಈ ಒಂದು ನೋಟಿಫಿಕೇಶನ್ ಆಗಿ ಉಳಿಬಾರ್ದು. ಇದು ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ನಾವು ಪ್ರಶ್ನೆ ಮಾಡಿ ಇಮ್ಮಿಡಿಯೇಟ್ ಒಂದು ಟೈಮ್ ಟೇಬಲ್ ಇರಬೇಕು. ನಿಮ್ಮ ಒಂದು MLA MP ಗಳು ಒಂದು ಸೀಟ್ ವೆಕೇಟ್ ಆಯ್ತು ಅಂದರೆ ಇಮಿಡಿಯೇಟ್ ಎಲೆಕ್ಷನ್ ಮಾಡ್ತೀರಾ, ಮತ್ತು ಮಂತ್ಲಿ ಸ್ಯಾಲ್ರಿ ಕರೆಕ್ಟಾಗಿ ಬರುತ್ತೆ. ಹಿಂಗೆಲ್ಲ ಇರಬೇಕಾದ್ರೆ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆನೂ ಕರೆಕ್ಟಾಗಿರಬೇಕು. ಮತ್ತು ಇಲ್ಲಿ ಆಸ್ಪಿರೆಂಟ್ಸ್ ಏನು ಓದಕ್ಕೆ ಬಂದಿದ್ದಾರೆ ಅವ್ರಿಗೂ ಒಂದು ಟೈಮ್ ಲಿಮಿಟ್ ಇರಬೇಕು. ಆ ಟೈಮ್ ಲಿಮಿಟೇ ಇಟ್ಟಿಲ್ಲ ನೀವು. 5 ವರ್ಷ 10 ವರ್ಷ ಕುತ್ಕೊಂಡು ಓದ್ತಾ ಇದ್ದಾರೆ, ಒಂದು ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ. ಇದನ್ನೆಲ್ಲ ಖಂಡಿಸಿ ನಾವು ನೀವೇನಾದರೂ ಎಲ್ಲ ಆಸ್ಪಿರೆಂಟ್ಸು, ಅಸಿಸ್ಟೆಂಟ್ ಪ್ರೊಫೆಸರ್ ಆಸ್ಪಿರೆಂಟ್ಸು ನೀವೆಲ್ಲ ಈ ಒಂದು ಹೋರಾಟಕ್ಕೆ ಭಾಗಿಯಾಗಲಿಲ್ಲ ಅಂತಂದರೆ ಇವರು ಇನ್ನೂ 1 ವರ್ಷ 2 ವರ್ಷ ಆದರೂ ಹಿಂಗೆ ಡ್ರ್ಯಾಗ್ ಮಾಡ್ಕೊತಾ ಹೋಗ್ತಾರೆ. ನಾವು ಇದನ್ನು ಖಂಡಿಸಿ ಈ ಒಂದು ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು. ಈ ಒಂದು ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಆಗಬೇಕು, ಮತ್ತು ನಂಬರ್ ಆಫ್ ಪೋಸ್ಟು ಜಾಸ್ತಿ ಆಗಬೇಕು. ಇವರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತೊಗೊಳ್ಳೋಂಥ ಜವಾಬ್ದಾರಿ ಒಂದು ಇಲಾಖೆದಿರುತ್ತೆ, ಇಲ್ಲ ಅಂತಂದರೆ ಮಿನಿಸ್ಟರ್ ಇರುತ್ತೆ. ಇವರನ್ನು ತೊಗೊಂಡು ಮಾಡಬೇಕಂತಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಬೇಕು. ಎಲ್ಲರೂ ಹೋರಾಟಕ್ಕೆ ಭಾಗವಹಿಸಿ ಅಂತ ಕೇಳ್ಕೊತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.